ಮೊದಲಿಗೆ ಮೇಷರಾಶಿ ಬಗ್ಗೆ ಹೇಳ್ತೀನಿ. ಈ ವರ್ಷದಲ್ಲಿ ಇನ್ನೂ 12ನೇ ತಿಂಗಳವರೆಗೆ ಹೇಗಿರುತ್ತೆ ಅಂತ, ಇದು ಹೆಚ್ಚು ಕಮ್ಮಿ 12ನೇ ತಿಂಗಳವರೆಗೆ ಹೇಗಿರುತ್ತೆ. ಮೇಷರಾಶಿಯವರಿಗೆ ಸಾಕಷ್ಟು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಇವತ್ತು ತುಂಬ ಟಫ್ ಆಗಿರುತ್ತೆ. 12 ರಾಶಿ ಭವಿಷ್ಯನೂ ಕೂಡ ನೀವು ಬರೆದಿಟ್ಕೋಬೋದು. ಮೇಷರಾಶಿಗೆ ತುಂಬ ನೀವು ನೋಡಿರ್ಬೋದು, ಮೇಷರಾಶಿಯವರಿಗೆ ತುಂಬ ಅತಿ ಹೆಚ್ಚು ಆಕ್ಸಿಡೆಂಟು, ಅಪಘಾತಗಳು, ಕಾಲು ಕೈ ಮುರ್ಕನ ಜಾಸ್ತಿ ಇರುತ್ತೆ. ಕುಜ ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡಿದ್ರೆ ಕಾಲು ಕೈ ಮುರಿದೋಗುತ್ತೆ. ನೋಡಿ, ನನ್ನ ಕೈ ಮುರಿದೋಗಿದೆ, ಸೌಂಡ್ ಬರುತ್ತೆ. ನಮ್ಮನೆ ಕಾಂಪೌಂಡನ್ನು ಆರ್ಬಿಟ್ಟು ಮುಗಿದೋದು. ನಮ್ಮದೊಂದು ಎತ್ತು ಬಿದ್ದೋಗಿತ್ತು, ಎತ್ತು ಹೊಲ ಹರ್ಕೊಂಡು ಮೇಯ್ತಾಯಿತ್ತು. ನಮ್ಮಮ್ಮ ಹೊಲ ಕಟಾಕ್ಲ ಅಂತು. ನಾನೇ ಮಾಡಿದೆ ಹಿಂಗೆ ಸ್ವಿಮ್ಮಿಂಗ್ ಪೂಲ್ ಡೇ ಹೊಡೆದಂಗೆ ಹೊಡೆದಿದ ತಕ್ಷಣ ಕೈ ಮುರಿದೇ ಹೋಯ್ತು. ಗಾರೆ ಗಟ್ಟಿಯಾಗಿತ್ತು, ಬೇರೆಯವ್ರ ಜಮೀನು ಮುರಿದೇ ಹೋಯ್ತು. ಅಂದರೆ ಕಾರಣ ಇಷ್ಟೇ, ಶನಿ ಮತ್ತು ಕುಜ ಇದ್ದರೆ. ಮತ್ತು ಶನಿ ಮತ್ತು ಕುಜ ಇದ್ದರೆ ಈ ವರ್ಷ ಅಲ್ಲ, ಆ ಟೈಮಲ್ಲಿ ಹುಟ್ಟೋರ್ಗೂ ಕೂಡ ಆಕ್ಸಿಡೆಂಟು, ತಲೆ ಒಡೆದೋಗೋದು, ಬುಲ್ಡೆ ಒಡೆದೋಗೋದು, ಬ್ರೈನ್ 4 ಹೋಳಾಗೋದು, ಅಪಾರ್ಟ್ಮೆಂಟ್ಸ್ ಮೇಲಿಂದ ಬಿದ್ದೋಗೋದು, ಫ್ಲೈಓವರ್ ಮೇಲಿಂದ ಬಿದ್ದೋಗೋದು, ಹುಟ್ಟಿದ ಮಕ್ಕಳು ಕೂಡ ನಾಳೆ ಸಾಯ್ತವೆ ಆಕ್ಸಿಡೆಂಟಿಂದ ಅಂತ ಹೇಳುತ್ತೆ. ಈ ಒಂದು 8ನೇ ತಿಂಗಳಿಂದ ಆಚೆಗೆ ನೀವು ಮೇಷರಾಶಿಯವರಿಗೆ ಆಕ್ಸಿಡೆಂಟು, ಅಪಘಾತಗಳು ಮತ್ತು ಸಿಜರಿಂಗ್ ಮಾಡೋದು, ಆಪ್ರೇಷನ್ ಆಗೋದು, ಮತ್ತು ಯಾವುದಾದ್ರು ದೇಹದಲ್ಲಿ ಒಂದು ಪಾರ್ಟ್ಸ್ ತೆಗೆದುಬಿಡೋದು. ಈ ಕುಜ ಮತ್ತು ಶನಿ ನೋಡಿದ್ರೆ 100% ಆಗುತ್ತೆ ಇದೇ ಥರ. ಮತ್ತು ಕುಜ ಮೇಷರಾಶಿಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಮೇಷರಾಶಿ ಬಗ್ಗೆ. ಮೇಷರಾಶಿಗೆ ಕುಜ 6ನೇ ಮನೇಲಿದ್ದಾಗ, ಶನಿ 12ನೇ ಮನೇಲಿದ್ದಾಗ ನಿಮಗೆ ಎಲ್ಲರೂ ಕೂಡ ಶತ್ರುಗಳಾಗ್ತಾರೆ. ನಿಮ್ಮ ಲೈಫಲ್ಲಿ ನಿಮ್ಗೆ ಊಹೆ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ, ಭಯಂಕರವಾದಂಥ ಒಂದು ಶತ್ರು ಸ್ಥಾನವನ್ನು ನೀವು ನೋಡ್ತೀರ. ಎಲ್ಲರಿಗೂ ಕೂಡ ನಿಮಗೆ ಮೇಷರಾಶಿಗೆ ಇಂಥ ಒಂದು ದುಃಖವನ್ನು ನೀವು ಭಯಂಕರವಾಗಿ ನೋಡ್ತೀರ. ಇದಕ್ಕೆ ನಿಮ್ಮ ಲೈಫಲ್ಲಿ ನಾನು ಹೇಳ್ತಾಯಿದ್ದೀನಿ, ತುಂಬ ತಾಳ್ಮೆ ರೀ. ಇದರಲ್ಲಂತೂ ಈ ವರ್ಷ ಮೇಷರಾಶಿಯರು ಯಾವ್ದಾದ್ರು ಫ್ಲೈಟು, ಯಾವ್ದಾದ್ರು ಟ್ರಿಪ್ಪು, ಯಾವ್ದಾದ್ರು ಪ್ಯಾಕೇಜ್ ಏನಾದ್ರು ಇದ್ದರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ. ನನ್ನ ಒಂದು ಮಾತನ್ನು ಕೇಳಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾವ ಟ್ರಿಪ್ ಇದ್ದರೂ ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಿಮಗೆ ಹುಡುಕೆ ಬಂದು ನಿಮ್ಮ ಬುಡಕ್ಕೆ ಬರುತ್ತೆ, 100% ನಿಮ್ಮ ಬುಡಕ್ಕೆ ಬರುತ್ತೆ. ಮೇಷರಾಶಿಯವರಿಗೆ ಹಿಂಗೆ ರಾಶಾಧಿಪತಿ 6ನೇ ಮನೆಗೆ ಹೋಗಬಾರ್ದು. 6ನೇ ಮನೆಗೆ ಹೋಗೋದು, 6ನೇ ಮನೆಗೆ ಹೋಗೋದು ಅದು ಭಯಂಕರ ಡೇಂಜರ್. ಮತ್ತು 8ನೇ ಮನೆಗೆ ಹೋಗ್ತಾನೆ. ಇದೆಲ್ಲ ಶನಿ ದೃಷ್ಟಿ, ಕುಜನ ದೃಷ್ಟಿ ಬಂದರೆ ನೋಡಿ, ನನಗೂ ಕೂಡ ಕೈ ಮುರಿದೈತೆ. ನನಗೆ ಶನಿ ದೃಷ್ಟಿ, ಕುಜನ ದೃಷ್ಟಿ ಬೀಳುತ್ತೆ. ಆದರೆ ಇಲ್ಲಿ ಹಂಗಲ್ಲ, ದೇಶದಲ್ಲಿ ಇದು ಭಯಂಕರವಾದ ಕೆಟ್ಟ ದೃಷ್ಟಿ ಬೀಳ್ತೈತೆ 100%. ಎಲ್ಲರನ್ನೂ ಕೂಡ 144 ಸೆಕ್ಷನ್ ಜಾರಿ ಮಾಡ್ದಂಗಿದೆ 100% ಮೇಷರಾಶಿಯವರಿಗೆ. ಇದನ್ನು ನಾನು ನಿಮ್ಮನ್ನು ಭಯಪಡಿಸ್ತಾ ಇದ್ದೀನಿ ಅಂತ ಅನ್ಬೇಡಿ, ದಯವಿಟ್ಟು ಎಚ್ಚರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ನಾನೊಬ್ಬನ ಥರ ಮಾತಾಡ್ತೀನಿ. ನಿಮ್ಗೆ ಜ್ಯೋತಿಷ್ಯ ಅಂದರೆ ಬರೀ ದೇವ್ರಿಗೆ ಕೈ ಮುಗಿರಿ, ಅದು ಕೈ ಮುಗಿರಿ ಅಂತ. ದೇವಸ್ಥಾನ ಮುಂದೆ ಭಿಕ್ಷೆ ಬಿಡೋನಿಗೇನು ಜ್ಞಾನೋದಯ ಇರಲ್ಲ, ಅವ್ನು ಶ್ರೀಮಂತ ಯಾಕಾಗಲ್ಲ, ಇದ್ದವನು ಇರ್ತಾನೆ, ಓದೋನು ಹೋಗ್ತಾನೆ. ದೇವಸ್ಥಾನ ಒಂದು ಹೆಸರು ಕಮರ್ಷಿಯಲ್ಲಾಗಿ ಇದಾಗ್ತೀನಿ, ನೀವು ಹೋಗಿ ಬರ್ರಿ. ಆದರೆ ಎಲ್ಲ ದೇವಸ್ಥಾನ ಮುಂದೆಲ್ಲ ಏನು ದೇವಸ್ಥಾನ ಮುಂದೆ ಇರೋರು, ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಸತ್ಯನೇ ಮಾತಾಡ್ತಾರೆ ನೀವು ಅನ್ಕೋಬೇಡಿ. ಜಗತ್ತಲ್ಲಿ ಜಾತಕ ಇದ್ದಂಗೆ ದೇವಸ್ಥಾನದಲ್ಲಿ ಇರ್ತಾರೆ ಹೊತ್ತು ದೇವಸ್ಥಾನದಿಂದ ಜಾತಕ ಅಲ್ಲ 100%. ಜಾತಕದ ಬಗ್ಗೆ ನಾನು ಪರ್ಫೆಕ್ಟಾಗಿ ಹೇಳ್ತೀನಿ. ಈ 9 ಗ್ರಹ, 12 ರಾಶಿ, 27 ನಕ್ಷತ್ರ, 31 ಡೇಟು ಯಾರಪ್ಪನ ಮನೆ ಸುತ್ತಲ್ಲ. ನಾನು ಇನ್ನೂ ಎಷ್ಟು ವರ್ಷವರು 9 ಗ್ರಹನ ನೋಡಿ ಕರೆಕ್ಟಾಗಿ ಹೇಳಬೇಕು, ಅವ್ರ ಜಾತಕದಲ್ಲಿ ಫಲಿಸಬೇಕು. ಮೇಷರಾಶಿಯವರಿಗೆ ಒಂದೇ ಒಂದು ಗುರುಗ್ರಹ ತುಂಬ ಚೆನ್ನಾಗಿದ್ದಾನೆ. ಗುರು ಚೆನ್ನಾಗಿಂದ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳಿ. ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ದಯವಿಟ್ಟು ಮಾಡ್ಕೊಳ್ಳಿ. ಕೆಟ್ಟ ಫ್ರೆಂಡಿಂದ ನೀವು ಮೇಷರಾಶಿಯವರು ಹಾಳಾಗಬೇಡಿ ಅಂತ ಈ ವರ್ಷದಲ್ಲಿ ಇದು ಹೆಚ್ಚು ಕಮ್ಮಿ 12ನೇ ತಿಂಗಳವರೆಗೂ ಮೇಷರಾಶಿ ಬಗ್ಗೆ ಭವಿಷ್ಯವನ್ನು ನಾನು ಪ್ರೆಡಿಕ್ಷನ್ ಮಾಡ್ತಿದ್ದೀನಿ. ಈ ಒಂದು ಮೇಷರಾಶಿನ ನೀವು ದಯವಿಟ್ಟು ಇಷ್ಟ ತನಕ ನಾನು ಹೇಳೋದ್ರಿಂದ ನೀವು ಆರಾಮಾಗಿ ಅದನ್ನು ನಿಮ್ಮ ಲಾಭಕ್ಕೆ ಪಡಿಸ್ಕೊಳ್ಳಿ. ಗುರು ಒಬ್ಬನೇ ಚೆನ್ನಾಗಿದ್ದಾನೆ, ಬೇರೆ ಎಲ್ಲ ಗ್ರಹನೂ ಕೂಡ ಕೆಟ್ಟೋಗಿದೆ. ಅದರಲ್ಲಿ ಕೂಡ ಮೇಷರಾಶಿ ತಾಯಿಗೆ, ಮೇಷರಾಶಿ ಮೇಲೆ ಹುಟ್ಟಿರೋ ತಾಯಿದರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಹೆಲ್ತ್ ಪ್ರಾಬ್ಲಮ್ ಯಾಕಂದರೆ ಚಂದ್ರ 2 ದಿವಸಕ್ಕೆ ಹೋಗ್ತಾ ಇರ್ತಾನೆ, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಮತ್ತು ಪರಿಹಾರ ಏನಿರುತ್ತೆ ಗುರುಗಳೇ ಮೇಷರಾಶಿ? ಇಲ್ಲೇನಾಗುತ್ತೆ ಅಂದರೆ ಎಲ್ಲರೂ ಕೂಡ ಈ ಪ್ರಪಂಚ ಇಲ್ಲಿವರೆಗೂ ಕೂಡ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಪರಿಹಾರ ಇದೆ, ಎಲ್ಲದಕ್ಕೂ ಪರಿಹಾರ ಅಂತ ಬಕ್ರಾಗಿದ್ದಾರೆ 100%. ಈ ಸುಳ್ಳು, ಈ ಕಾನ್ಸೆಪ್ಟ್ ಇಸ್ ರಾಂಗ್. ನೀವು ಪರಿಹಾರಗಳೆಲ್ಲ ಇಲ್ಲ. ನಾವೇನು ಮಾಡ್ಬೇಕಂದ್ರೆ ನಿಮ್ಮ ಲೈಫಲ್ಲಿ ನೀವು ಪರಿಹಾರ ಅನ್ನೋದೇನಾದ್ರು ಎನರ್ಜಿಗೋಸ್ಕರ ನೀವು ಸ್ಟೋನ್ಗಳನ್ನ ಯೂಸ್ ಮಾಡಬೇಕು. ನೀವು ಯೂಸ್ ಮಾಡಿದ್ರೆ ಎನರ್ಜಿ ಬರುತ್ತೆ, ಅಂದರೆ ನಿಮ್ಮ ಬ್ರೈನೆಲ್ಲ ಕಂಟ್ರೋಲಿಗೆ ಬರುತ್ತೆ 100%. ನೀವು ಭಾಳ ಪರಿಹಾರ ಇದೆ, ಹಂಗೆ ಪರಿಹಾರ ಇದ್ದೀರಿ. ಇವತ್ತು ದೇವೇಗೌಡರು ಮನೆ ಪ್ರಜ್ವಲ್ ರೇವಣ್ಣನ ಇವತ್ತು ಬಿಡಿಸ್ಕೆ ಬಂದುಬಿಡೋರು. ಏನು ದೇವೇಗೌಡರ ಕೈಲಿ ಪವರ್ ಇಲ್ವಾ? ರೇವಣ್ಣರ ಕೈಲಿ ಪವರ್ ಇಲ್ಲ, ಕುಮಾರಸ್ವಾಮಿ ಇಲ್ಲ. ಶಾರದಾ ಪೀಠನ ಉದ್ಧಾರ ಮಾಡಿಟ್ಬಿಟ್ಟ. ಶೃಂಗೇರಿ ಶಾರದಾ ಪೀಠ, ಹೋಮ, ರೋಡ್ ಎಲ್ಲ ಎಲ್ಲಿ ಲಾಜಿಕ್ ಇಲ್ಲ ರೀ, ಸುಮ್ಮನೆ ಹೇಳ್ತಾರೆ. ಆದರೆ ಉಗ್ರವಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಶಾಂತ ರೂಪದಲ್ಲಾಗಿ ಇದು ನೀವು ಖಂಡಿತಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಟಿ ವಿನ ನೀವೇನು ನೋಡ್ತಾ ಇದ್ರೋ 100% ನಾವು ಯಾವುದು ನಿಮ್ಮ ದಿಕ್ಕನ್ನು ಬದಲಾವಣೆ ಮಾಡ್ತಿಲ್ಲ. ನಿಮ್ಮ ಪ್ರಾಬ್ಲಮನ್ನು ಸರಿ ಮಾಡ್ಕೊಳ್ಳಿ 100% ಅಂತ ಹೇಳ್ತೀವಿ. ಇದನ್ನು ಹೋಗಬೇಡಿ ಅಂತ ಹೇಳ್ತೀನಿ. ಬಲವಂತವಾಗಿ ಯಾಕೆ ಹೋಗ್ಬೇಕು? ಹೋಗಬೇಡಿ. ಮತ್ತು ಕುಜಗ್ರಹ ಮೇಷರಾಶಿಯಿಂದ ಮಿಲ್ಟ್ರಿ, ಪೊಲೀಸ್ನವ್ರಿಗೆಲ್ಲ ಅವಮರ್ಯಾದೆ ಆಗುತ್ತೆ. ಕುಜನೇ
ಮಿಲ್ಟ್ರಿ ಪೊಲೀಸ್ಗೆ ಅಧಿದೇವತೆ. ಕುಜ ಚೆನ್ನಾಗಿದ್ದರೆ ಸಕ್ಕದ ಚೆನ್ನಾಗಿ ಪೊಲೀಸ್ ಆಫೀಸರ್ ಆಗ್ತಾನೆ. ಅದೇ ಕುಜ ಕೆಟ್ಟರೆ ಒಂದೇ ಒಂದು ಕಂಬಿ ಹಿಂದ್ಗಡೆ ಇರ್ತಾನೆ. ಅವ್ನಿಗೆ ಎಷ್ಟು ದಿವಸ ಕೆಟ್ಟಿರಲಿಲ್ಲ. ಕುಜನಿಗೂ ಕೆಟ್ಟರೆ ಏನಂತ. ಹಾಗಾಗಿ ಇವಾಗ ನೋಡಿ ಪೊಲೀಸ್ನವರೆಲ್ಲ ಸಸ್ಪೆಂಡ್ ಆಗಿರೋದು, ಮಿಲ್ಟ್ರಿಯವರೆಲ್ಲ ಟೆನ್ಷನ್ನು, ಇದೆಲ್ಲ ನಡೀತಿರೋದು ಇದೇನೆ. ದಯವಿಟ್ಟು ಮೇಷರಾಶಿಯವರಿಗೆ ನೀವು ಅಕಸ್ಮಾತ್ ಏನಾದ್ರು ಒಂದು ಪರಿಹಾರ ಅಂತ ಇದ್ದರೆ ನಿಮ್ಮ ಲೈಫಲ್ಲಿ ನಿಮಗೆ ಸಮಾಧಾನಕ್ಕೋಸ್ಕರ ಹೇಳ್ತೀನಿ, ಆಲಂಗುಡಿ ಗುರು ಟೆಂಪಲ್ ಆರಾಧನೆ ಮಾಡಿ, ಮತ್ತು ತಿರುನಲ್ಲ ಶನೇಶ್ವರನ ಟೆಂಪಲ್ ಆರಾಧನೆ ಮಾಡಿ, ಮತ್ತು ವೈದ್ಯನಾಥೇಶ್ವರನ ಟೆಂಪಲ್ನ ನೀವು ಫ್ರೀದಾಗ ಆರಾಧನೆ ಮಾಡಿ. ತುಂಬ ಒಳ್ಳೆಯ ಲಾಭವನ್ನು ಕೊಡುತ್ತೆ. ಎಲ್ಲೇ ಕಾಲು ತುಣಿತ ಅಂಥ ಜಾಗಕ್ಕೆ ಹೋಗಬೇಡಿ ಅಂತ ನಾನು ಕೈ ಮುತ್ತು ಕೇಳ್ತೇನೆ. ರಶ್ ಇರೋ ಜಾಗದ ಕಡೆಗೆ.